21st ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್, ಇನ್ನೊಂದು ಆರ್ ಕ್ವಶನ್. ಫಸ್ಟ್ ನಾವು ಮೇನ್ ಕ್ವಶನ್ ಮಾಡೋಣ. ಇದನ್ನ ನಾನು ಇಲ್ಲಿ ಸಪರೇಟ್ ಆಗಿ ಬರ್ದಿದ್ದೀನಿ. ಅದನ್ನ ಸಾಲ್ವ್ ಮಾಡೋಣ. ಇಲ್ಲೇನ್ ಪ್ರೂವ್ ಮಾಡ್ಬೇಕು? LHS is equal to RHS ಅಂತ ಪ್ರೂವ್ ಮಾಡ್ಬೇಕು. ಸೊ ಫಸ್ಟ್ ಏನ್ ಮಾಡ್ತೀನಿ, LHS ತಗೊಂತೀನಿ. ಸೊ LHS ಏನ್ ಕೊಟ್ಟಿದ್ದಾರೆ? cos theta minus sin theta into cos theta whole divided by cos theta plus sin theta into cos theta. ಓಕೆ, ಸೊ ಈಗ ನೀವು ನೋಡಿದ್ರೆ ಇವ್ರಿಬ್ಬರಲ್ಲಿ ಏನ್ ಕಾಮನ್ ಇದೆ? ಇಲ್ಲಿ cos theta ಇದೆ, ಇಲ್ಲಿ cos theta ಇದೆ. ಡಿನಾಮಿನೇಟರ್ ಇವ್ರಿಬ್ರಲ್ಲಿ ಏನಿದೆ? ಇಲ್ಲಿ cos theta ಇದೆ, ಇಲ್ಲಿ cos theta ಇದೆ. ಸೊ ನಾನೇನ್ ಮಾಡ್ತೀನಿ, ನ್ಯೂಮರೇಟರ್ ಅಲ್ಲಿ ಏನ್ ಮಾಡ್ತೀನಿ ನಾನು? ನ್ಯೂಮರೇಟರ್ ಅಲ್ಲಿ cos theta ಕಾಮನ್ ತೆಗಿತೀನಿ. ಸೊ ಅವಾಗ ಏನಾಗುತ್ತೆ? ಸೊ ನೀವೇ ನೋಡಿದ್ರೆ ಇಲ್ಲಿ cos theta ಕಾಮನ್ ತೆಗೆದ್ರೆ ಏನು ಉಳಿಯಲ್ಲ, 1 ಅಂತ ಬರೀತೀನಿ. ಮೈನಸ್ ಇಲ್ಲಿ ಇವ್ರಿಬ್ರಲ್ಲಿ cos theta ಕಾಮನ್ ತೆಗೆದ್ರೆ ಏನು ಉಳಿತು? sin theta ಉಳಿತು. ಸೊ 1 ಮೈನಸ್ sin theta ಆಯ್ತು, ಹೋಲ್ ಡಿವೈಡೆಡ್ ಬೈ ಇವ್ರಿಬ್ರಲ್ಲಿ ಏನೈತೆ? cos theta ಕಾಮನ್ ತೆಗಿತೀನಿ. ಸೊ ಅವಾಗ ಏನಾಗುತ್ತೆ? cos theta ಕಾಮನ್ ತೆಗೆದ್ರೆ ಓಕೆ ಇಲ್ಲಿ ಏನು ಉಳಿಯಲ್ಲ. ಸೊ ಅದಕ್ಕೆ ಏನ್ ಬರಿಬೇಕು ನಾವು? 1 ಬರಿಬೇಕು. ಸೊ ಪ್ಲಸ್ ಆಮೇಲೆ ಇಲ್ಲಿ ಇವ್ರಿಬ್ರಲ್ಲಿ cos theta ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? sin theta ಉಳಿಯುತ್ತೆ. ಸೊ ಇಲ್ಲೇನ್ ಬರಿತೀನಿ? sin theta ಅಂತ ಬರಿತೀನಿ. ಸೊ ಅವಾಗ ಏನಾಯ್ತು? cos theta ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದೇನು? 1 ಮೈನಸ್ sin theta ಡಿವೈಡೆಡ್ ಬೈ 1 ಪ್ಲಸ್ sin theta ಉಳಿತು. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಕ್ ಬರಲ್ಲ, ಇದನ್ನ ಈಕ್ವೇಶನ್ 1 ಅಂತ ಬರೀತೀನಿ. ಇದು ಬಂದ್ಬಿಟ್ಟು LHS. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ? RHS ತಗೋಣ. ಓಕೆ, ಸೊ ಈಗ ಏನ್ ಮಾಡೋಣ? ಟೇಕ್ RHS. ಸೊ RHS ಏನಿದೆ? cosecant theta minus 1 whole divided by cosecant theta plus 1. ಓಕೆ, ಈಗ ನೀವೇ ನೋಡ್ರಿ, ನಾವು cosecant theta ನ ಏನಂತ ಬರಿಬಹುದು? cosecant theta ನ ನಾನು 1 by sin theta ಅಂತ ಬರಿಬಹುದು. ಯಾಕಂದ್ರೆ ಉಲ್ಟಾ 1 by sin ಮಾಡಿದ್ರೆ cosecant ಬರುತ್ತೆ. ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೂಡ cosecant ಏನಂತ ಬರ್ತೀನಿ? 1 by sin theta ಅಂತ ಬರೀತೀನಿ. ಓಕೆ, ಮೈನಸ್ 1. ಓಕೆ, ಇಲ್ಲಿ ಪ್ಲಸ್ 1 ಇದೆ. ಓಕೆ, ಡಿನಾಮಿನೇಟರ್ ಅಲ್ಲಿ ಏನಿದೆ? ಪ್ಲಸ್ 1 ಇದೆ. ಓಕೆ, ಪ್ಲಸ್ 1 ಬರ್ದೆ. ಈಗ ನೀವು ನೋಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ತಗೋತೀನಿ. ಓಕೆ, ಸೊ ಇಲ್ಲಿ ರಫ್ ಕಾಲಮ್ ನೋಡೋಣ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಬರಿತೀನಿ. ಈಗ ಫಸ್ಟ್ ಏನ್ ಮಾಡ್ತೀನಿ, ಇವ್ರಿಬ್ರಿಗೆ LCM ತಗೊಂಡ್ರೆ ಏನಾಗುತ್ತೆ? sin theta 1 ಗೆ LCM ಏನಾಗುತ್ತೆ? sin theta ನೇ ಬರುತ್ತೆ. ಹೌದಾ? ಆಮೇಲೆ ಏನ್ ಮಾಡ್ತೀನಿ ನಾನು? ಆಮೇಲೆ ಬಂದ್ಬಿಟ್ಟು ಈ ಫಸ್ಟ್ ನಂಬರ್ ತಗೊಂತೀನಿ. ಓಕೆ, ಸೊ ಫಸ್ಟ್ ನಂಬರ್ ಏನು? 1 by sin theta ಇಂಟು ಈಗ LCM ಏನ್ ಬಂದಿದೆ? sin theta ಬಂದಿದೆ. ಸೊ ಏನಾಯ್ತು? sin theta ಕ್ಯಾನ್ಸಲ್. ಎಷ್ಟು ಬಂತು? 1. ಓಕೆ, ಸೊ 1 ಬಂತು. ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಸೊ ಈಗ ಏನ್ ಮಾಡ್ತೀನಿ ನಾನು? ಸೆಕೆಂಡ್ ನಂಬರ್ ತಗೊಂತೀನಿ. ಸೆಕೆಂಡ್ ನಂಬರ್ ಏನಿದೆ? 1 by 1. 1 by 1 ಇಂಟು LCM ಏನು? sin theta. 1 by 1 ಇಂಟು sin theta ನೇ ಬರುತ್ತೆ. ಸೊ ಇಲ್ಲಿ ಮೈನಸ್ sin theta ಅಂತ ಬರ್ದ್ವಿ. ಓಕೆ, ಇದನ್ನ ಎರೇಸ್ ಮಾಡ್ತೀನಿ ಇವಾಗ. ಓಕೆ, ಸೊ ಈಗ ನೆಕ್ಸ್ಟ್ ಈ ಪಾರ್ಟ್ ಸಾಲ್ವ್ ಮಾಡೋಣ. ಓಕೆ, ಸೊ ಹೋಲ್ ಡಿವೈಡೆಡ್ ಬೈ. ಓಕೆ, ಸೊ ಇವಾಗ ಏನು? ಈಗ ನೀವು ನೋಡಿದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ, ಮತ್ತೆ ಡಿನಾಮಿನೇಟರ್ 1 sin theta LCM ತಗೊಂಡ್ರೆ ಏನ್ ಬರುತ್ತೆ? sin theta ನೇ ಬರುತ್ತೆ. ಓಕೆ, ಆಮೇಲೆ ಮತ್ತೆ ಏನ್ ಮಾಡ್ಬೇಕು? ಮತ್ತೆ ನೀವು ಇದ್ರಲ್ಲಿರೋ ಫಸ್ಟ್ ನಂಬರ್ ತಗೋಬೇಕು. ಓಕೆ, 1 by sin theta ಇಂಟು LCM ಏನು? sin theta. ಸೊ ಏನಾಯ್ತು? sin ಕ್ಯಾನ್ಸಲ್ ಆಯ್ತು, 1 ಬಂತು. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಪ್ಲಸ್ ಇದೆ, ಅದಕ್ಕೆ ಇಲ್ಲಿ ಪ್ಲಸ್ ಬರೀತೀನಿ. ಈಗ ಮತ್ತೆ ಸೆಕೆಂಡ್ ನಂಬರ್ ತಗೋಬೇಕು. ಸೆಕೆಂಡ್ ನಂಬರ್ ತಗೊಂಡು LCM ಇಂದ ಮಲ್ಟಿಪ್ಲೈ ಮಾಡ್ರಿ. 1 by 1 ಇಂಟು sin theta ನೇ ಬರುತ್ತೆ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ? ಈ ರಫ್ ಕಾಲಮ್ ನ ಎರೇಸ್ ಮಾಡ್ತೀನಿ. ಸೊ ಇವಾಗ ನೀವು ನೋಡಿದ್ರೆ ಓಕೆ, ಈ sin theta ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? 1 ಮೈನಸ್ sin theta ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ sin theta. ಓಕೆ, ಇದು ನಥಿಂಗ್ ಬಟ್ ಏನು? ಇದನ್ನ ಈಕ್ವೇಶನ್ 2 ಅಂತ ತಗೊಳ್ರಿ. ಓಕೆ, ಇದು ಯಾವಾಗ ಬಂತು? ಇದು ನಥಿಂಗ್ ಬಟ್ ನಮಗೆ RHS ಇದು. ಓಕೆ, ಸೊ ಇದು ನಥಿಂಗ್ ಬಟ್ ಏನು? RHS ಇಸ್ ಈಕ್ವಲ್ ಟು ಓಕೆ ಏನ್ ಬಂತು ನಮಗೆ? 1 ಮೈನಸ್ sin theta ಬೈ 1 ಪ್ಲಸ್ sin theta. ಈಗ ನೀವು ನೋಡಿದ್ರೆ ಫ್ರಮ್ 1 ಇಂಟು ಏನ್ ಬರೀಬಹುದು? ಫ್ರಮ್ 1 ಇಂಟು ಓಕೆ, ಸೊ ನಾವೇನ್ ಬರೀಬಹುದು? LHS ಇಸ್ ಈಕ್ವಲ್ ಟು RHS. ಯಾಕಂದ್ರೆ ಎರಡು ಸೇಮ್ ಬಂದಿದೆ. ಇಲ್ಲಿ ಕೂಡ ಇದೇ ಆನ್ಸರ್ ಬಂದಿದೆ. ಓಕೆ, ಇಲ್ಲಿ ಕೂಡ ಇದೇ ಆನ್ಸರ್ ಬಂದಿದೆ. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟೇನು ಪ್ರೂವ್ ಮಾಡಿದ್ವಿ. ಓಕೆ, LHS ಇಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಿದ್ವಿ. ಓಕೆ, ಆಮೇಲೆ
ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಆಮೇಲೆ 2024 ಮ್ಯಾಥ್ಸ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.